ನಮಸ್ಕಾರ. 64 ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಾಹಿತಿ ತಂತ್ರಜ್ಞಾನ ವಿಭಾಗದಲ್ಲಿ ಇವತ್ತು ನಾವು ತಿಳ್ಕೊತಾ ಇರೋ ಟಾಪಿಕ್ ಮೆಷಿನ್ ಲರ್ನಿಂಗ್ ಅಥವಾ ಯಂತ್ರ ಕಲಿಕೆ. ಕೃತಕ ಬುದ್ಧಿಮತ್ತೆ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಅದನ್ನ ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದನ್ನ ಒಮ್ಮೆ ನೋಡಿ ಆ ನಂತರ ಯಂತ್ರ ಕಲಿಕೆ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದು. ಯಂತ್ರ ಕಲಿಕೆ ಕೃತಕ ಬುದ್ಧಿಮತ್ತೆಯ ಒಂದು ಬ್ರಾಂಚ್. ಮನುಷ್ಯರಾಗ್ಲಿ ಯಂತ್ರಗಳಾಗ್ಲಿ ಕಲಿಕೆ ಇಲ್ಲ ಅಂದ್ರೆ ಇಂಟೆಲಿಜೆನ್ಸ್ ಬರೋಕೆ ಸಾಧ್ಯ ಇಲ್ಲ. ಆದ್ರಿಂದ ಯಂತ್ರ ಕಲಿಕೆ ಎಐನ ಒಂದು ಮುಖ್ಯ ಅಂಗ. ಕೆಲವು ಆಲ್ಗರಿದಮ್ಸ್ ಮತ್ತು ನಮ್ಗೆ ಲಭ್ಯ ಇರೋ ಡೇಟಾನ ಉಪಯೋಗಿಸ್ಕೊಂಡು ಯಂತ್ರಕ್ಕೆ ತರಬೇತಿ ನೀಡ್ತಾರೆ. ಈ ಕಲಿಕೆ ನಿರಂತರವಾಗಿದ್ದು ಪ್ರತಿಕ್ರಿಯೆಯ ನಿಖರತೆಯನ್ನ ಫೈನ್ ಟ್ಯೂನ್ ಮಾಡ್ತಾ ಇರುತ್ತೆ. ಇದು ಹೇಗ್ ಕೆಲಸ ಮಾಡುತ್ತೆ ಅಂತ ಮುಂದೆ ನೋಡೋಣ. ಯಂತ್ರ ಕಲಿಕೆಯಲ್ಲಿ ಮೊದಲನೇ ಸ್ಟೆಪ್ ಮಾಹಿತಿ ಸಂಗ್ರಹಣೆ ಅಥವಾ ಡೇಟಾ ಕಲೆಕ್ಷನ್. ಹಲವು ಸೋರ್ಸಸ್ ಇಂದ ಬೇಕಾಗಿರೋ ಡೇಟಾನ ಸಂಗ್ರಹಿಸೋದು. ಎರಡನೇ ಸ್ಟೆಪ್ ಹೀಗೆ ಸಂಗ್ರಹ ಮಾಡಿರೋ ಮಾಹಿತಿನ ವಿಶ್ಲೇಷಿಸಿ ವಿಂಗಡಿಸಿ ಕಲಿಕೆಗೆ ಅನುಕೂಲವಾಗುವಂತೆ ಸಿದ್ಧಪಡಿಸೋದು. ಮುಂದಿನ ಸ್ಟೆಪ್ ತರಬೇತಿ. ಇಲ್ಲಿ ಯಂತ್ರದ ಸ್ವಯಂ ಕಲಿಕೆಗೆ ಅನುಕೂಲವಾಗುವಂತೆ ಆಲ್ಗರಿದಮ್ಸ್ ನ ಸಿದ್ಧಗೊಳಿಸಲಾಗುತ್ತೆ. ಆಲ್ಗರಿದಮ್ಸ್ ಅಂದ್ರೆ ಒಂದು ಕಂಪ್ಯೂಟರ್ ಏನ್ ಮಾಡಬೇಕು ಅಂತ ಹೇಳೋ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಈ ಇನ್ಸ್ಟ್ರಕ್ಷನ್ಸ್ ಹಲವು ಇನ್ಪುಟ್ ಔಟ್ಪುಟ್ ಮೇಲೆ ನಿರ್ಭರವಾಗಿರುತ್ತೆ. ನಾಲ್ಕನೇ ಸ್ಟೆಪ್ ಎವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ. ಇಲ್ಲಿ ಮೆಷಿನ್ ಲರ್ನಿಂಗ್ ಅಪ್ಲಿಕೇಶನ್ ಸರಿಯಾಗಿ ಕಲಿತಿದೆಯಾ ಅಥವಾ ಬೇರೆ ಏನಾದ್ರೂ ಸುಧಾರಣೆ ಬೇಕೆ, ಬಗ್ಸ್ ಇದ್ರೆ ಅದನ್ನ ಸರಿಪಡಿಸೋದು ಇತ್ಯಾದಿ ಚಟುವಟಿಕೆಗಳು ನಡೆಯುತ್ತೆ. ನಂತರದ ಸ್ಟೆಪ್ ಫೈನ್ ಟ್ಯೂನಿಂಗ್. ಯಂತ್ರ ಕಲಿಕೆ ನಾವು ಹೇಳಿದಂತೆ ಒಂದು ನಿರಂತರವಾಗಿ ನಡೆಯೋ ಕಾರ್ಯ. ಡೇಟಾ ಮತ್ತು ವಿಶ್ಲೇಷಣೆಯ ತಂತ್ರಗಳು ಮುಂದುವರೆದಂತೆ ಯಂತ್ರ ಕಲಿಕೆಯ ಆಲ್ಗರಿದಮ್ ತನ್ನನ್ನ ತಾನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಯಂತ್ರ ಕಲಿಕೆಯಲ್ಲಿ ಸದ್ಯಕ್ಕೆ 4 ಪ್ರಮುಖ ವಿಧಾನಗಳಿವೆ. ಮೊದಲನೇದು ಸೂಪರ್ವೈಸ್ಡ್ ಲರ್ನಿಂಗ್ ಅಥವಾ ನಿಯಂತ್ರಿತ ಕಲಿಕೆ. ಇದರಲ್ಲಿ ಡೇಟಾವನ್ನ ಮೊದಲನೇ ಲೇಬಲ್ ಮಾಡಿ ಎಂಎಲ್ ಗೆ ಫೀಡ್ ಮಾಡಲಾಗತ್ತೆ. ಯಂತ್ರ ತಪ್ಪುತ್ತರ ನೀಡಿದಾಗ ಸರಿಪಡಿಸೋಕೆ ಈ ವಿಧಾನದಲ್ಲಿ ಸುಲಭ. ಆದ್ರೆ ಲೇಬಲ್ ಮಾಡಿರೋ ಮಾಹಿತಿ ಬಿಟ್ಟು ಬೇರೆ ಇನ್ಪುಟ್ ಕೊಟ್ಟಾಗ ಎಂಎಲ್ ಇದನ್ನ ಗುರುತಿಸೋದಿಲ್ಲ. ಮೇಲಿನ ಉದಾಹರಣೆಯನ್ನ ನೋಡಿದ್ರೆ ಆಪಲ್ ಮತ್ತು ಸ್ಟ್ರಾಬೆರಿಯನ್ನು ಮಾತ್ರ ಗುರುತಿಸಲು ಈ ಯಂತ್ರಕ್ಕೆ ಸಾಧ್ಯ. ಎಲ್ಲ ಯೂಸ್ ಕೇಸಸ್ ಈ ಬಗೆಯ ಕಲಿಕೆಯಲ್ಲಿ ಕವರ್ ಮಾಡೋದು ಕಷ್ಟ. ಇನ್ನು ಎರಡನೇ ವಿಧಾನ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಅಥವಾ ಅನಿಯಂತ್ರಿತ ಕಲಿಕೆ. ಇದರಲ್ಲಿ ಮಾಹಿತಿಗೆ ಟ್ಯಾಗ್ ಅಥವಾ ಲೇಬಲ್ ಇರೋದಿಲ್ಲ. ಎಂಎಲ್ ಆಲ್ಗರಿದಮ್ ತನಗೆ ತೋಚದಂತೆ ಡೇಟಾನ ಗುಂಪುಗಳಾಗಿ ವಿಂಗಡಿಸುತ್ತೆ. ಇಲ್ಲಿ ಯಾವುದೇ ಫೀಡ್ಬ್ಯಾಕ್ ಲೂಪ್ ಕೂಡ ಇರೋದಿಲ್ಲ. ನೀವು ನೋಡುವಂತೆ ಹಲವು ಸಲ ಇದು ಒಂದು ಎಫೆಕ್ಟಿವ್ ಕಲಿಕೆ ಆಗೋದಿಲ್ಲ. ಇನ್ನು ಮೂರನೇ ವಿಧಾನ ಅರೆನಿಯಂತ್ರಿತ ಕಲಿಕೆ ಅಥವಾ ಸೆಮಿ ಸೂಪರ್ವೈಸ್ಡ್ ಲರ್ನಿಂಗ್. ಇದು ಸೂಪರ್ವೈಸ್ಡ್ ಮತ್ತು ಅನ್ಸೂಪರ್ವೈಸ್ಡ್ ನಡುವಿನ ಬ್ರಿಡ್ಜ್ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ವಲ್ಪ ಡೇಟಾ ಲೇಬಲ್ಡ್ ಇರುತ್ತೆ, ಬಹಳಷ್ಟು ಡೇಟಾ ಅನ್ಲೇಬಲ್ಡ್ ಆಗಿರುತ್ತೆ. ಲೇಬಲ್ಡ್ ಡೇಟಾನ ಉಪಯೋಗಿಸಿ ಎಂಎಲ್ ಆಲ್ಗರಿದಮ್ ಒಂದು ಮಾಡೆಲ್ ನ ರಚಿಸುತ್ತೆ. ಈ ಮಾಡೆಲ್ ನ ಆಧಾರದ ಮೇಲೆ ಯಂತ್ರ ಕಲಿಕೆ ಆಲ್ಗರಿದಮ್ ಅನ್ಲೇಬಲ್ಡ್ ಡೇಟಾವನ್ನು ಉಪಯೋಗಿಸಿ ತರಬೇತಿಯನ್ನು ಪಡ್ಕೊಳ್ಳುತ್ತೆ. ಮತ್ತೆ ತನ್ನ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಸರಿಯಾದ ಪ್ರಕ್ರಿಯೆ ಯಾವುದಂತ ಹೇಳುತ್ತೆ. ಉದಾಹರಣೆಯಲ್ಲಿ ನೋಡುವಂತೆ ಟ್ಯಾಗ್ ಆಗಿರೋದು ಬನಾನಾ ಮತ್ತು ಆರೆಂಜ್. ಆದ್ರೆ ಆಪಲ್ ನೋಡಿದಾಗ ಆಲ್ಗರಿದಮ್ ತಾನೇ ಡಿಸೈಡ್ ಮಾಡುತ್ತೆ ಇದು ಆಪಲ್ ಇರಬಹುದು ಅಂತ. ನಾಲ್ಕನೇ ವಿಧಾನ ರೀಇನ್ಫೋರ್ಸ್ಡ್ ಲರ್ನಿಂಗ್. ಈ ವಿಧಾನದಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ತನ್ನ ಸುತ್ತಮುತ್ತಲಿನ ಪರಿಸರದಿಂದ ಕಲಿಯುತ್ತಾ ಹೋಗುತ್ತೆ. ಕಲಿಕೆಯಲ್ಲಿ ಪ್ರತಿಯೊಂದು ಸಕಾರಾತ್ಮಕ ಪ್ರಿಡಿಕ್ಷನ್ಗೆ ಬಹುಮಾನ ಹಾಗೂ ನಕಾರಾತ್ಮಕ ಪ್ರಿಡಿಕ್ಷನ್ಗೆ ಶಿಕ್ಷೆ ಕೂಡ ಇರುತ್ತೆ. ಇದು ಒಂದು ಲೂಪ್ ಮಾದರಿಯಲ್ಲಿದ್ದು ಪ್ರತಿ ಬಾರಿ ಕಲಿಕೆಯನ್ನ ಫೈನ್ ಟ್ಯೂನ್ ಮಾಡುತ್ತಾ ಹೋಗುತ್ತೆ. ನಮ್ಮ ಸಾಕು ಪ್ರಾಣಿನ ಟ್ರೈನ್ ಮಾಡೋದು ರೀಇನ್ಫೋರ್ಸ್ ಲರ್ನಿಂಗ್ ನ ಒಂದು ಉದಾಹರಣೆ. ಯಂತ್ರ ಕಲಿಕೆಯ ಹಲವು ಬಳಕೆಗಳಿವೆ. ಮೊದಲನೇದು ಸ್ಪೀಚ್ ರೆಕಗ್ನಿಷನ್. ಗೂಗಲ್ ಅಸಿಸ್ಟೆಂಟ್ ಧ್ವನಿಯಿಂದ ಟೆಕ್ಸ್ಟ್ ಆಗಿ ಪರಿವರ್ತಿಸೋದು, ಮನೆಯಲ್ಲಿನ ಸ್ಮಾರ್ಟ್ ಡಿವೈಸಸ್ಗೆ ವಾಯ್ಸ್ ಕಮೆಂಟ್ ಕೊಡೋದು. ಎರಡನೇದು ಗ್ರಾಹಕ ಸೇವೆ. ನೀವು ಯಾವ್ದಾದ್ರು ಬ್ಯಾಂಕಿಂಗ್ ಸೈಟ್ ಇಲ್ಲ ಇ ಕಾಮರ್ಸ್ ಸೈಟಿಗೆ ಹೋದ್ರೆ ಅಲ್ಲಿ ಹೌ ಕ್ಯಾನ್ ಐ ಹೆಲ್ಪ್ ಯು ಬರುತ್ತಲ್ಲ, ಅದು ಕೂಡ ಮೆಷಿನ್ ಲರ್ನಿಂಗ್ ಸಹಾಯದಿಂದ ಮಾಡಿರೋದು. ಮೂರನೇದು ಕಂಪ್ಯೂಟರ್ ವಿಷನ್. ಚಾಲಕರಹಿತ ವಾಹನಗಳು, ಟ್ರಾಫಿಕ್ ಕಂಟ್ರೋಲ್ ಮುಂತಾದವು ಇದಕ್ಕೆ ಬರುತ್ತೆ. ಸ್ವಯಂ ಚಾಲಿತ ಷೇರು ವ್ಯಾಪಾರ.
ಒಂದ್ಸರಿ ಟ್ರೇಡಿಂಗ್ ಪ್ಲಾನ್ ಮತ್ತೆ ನಿಯಮಗಳನ್ನ ಬರೆದ್ರೆ ಸಾಫ್ಟ್ವೇರ್ ನಿಮ್ಮ ಟ್ರೇಡಿಂಗ್ ಕೂಡ ನೋಡ್ಕೊಳ್ಳುತ್ತೆ. ಇದಕ್ಕೆ ಆಲ್ಗೋ ಟ್ರೇಡಿಂಗ್ ಅಥವಾ ಆಲ್ಗೋರಿದಮ್ ಟ್ರೇಡಿಂಗ್ ಅಂತ ಕೂಡ ಹೇಳ್ತಾರೆ. ಐದನೇದು ಫ್ರಾಡ್ ಡಿಟೆಕ್ಷನ್. ಇದರ ಅಳವಡಿಕೆ ಹಲವು ಕಡೆಗಳಲ್ಲಿ ಮಾಡಬಹುದು. ಬ್ಯಾಂಕಿಂಗ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಡೂಪ್ಲಿಕೇಟಾ ಅಲ್ವಾ ಅಂತ ನೋಡೋಕೆ, ಆನ್ಲೈನ್ ಪೇಮೆಂಟ್ ಮಾಡುವಾಗ ಆಗೋ ಮೋಸ ಮುಂತಾದವನ್ನ ಕಂಡುಹಿಡಿಯಕ್ಕೆ. ಏನಿದು ಈ ನಡುವೆ ಎಲ್ಲರೂ ಚಾಟ್ ಜಿಪಿಟಿ ಅಂತಾರಲ್ಲ ಅಂತ ನಿಮ್ಗೆ ಅನ್ಸಿರ್ಬೋದು. ಇದು ಒಂದು ಚಾಟ್ ಬಾಟ್. ನೀವೇನೇ ಪ್ರಶ್ನೆ ಕೇಳಿದ್ರು ಆದಷ್ಟು ನಿಖರವಾಗಿ ವಿವರವಾಗಿ ಉತ್ತರ ಕೊಡೋಕೆ ಟ್ರೈ ಮಾಡುತ್ತೆ. ನಿಮ್ಗೆ ಸ್ಪೀಚ್ ಬರ್ಸ್ ಕೊಡುತ್ತೆ, ಕೋಡಿಂಗ್ ಕೂಡ ಮಾಡುತ್ತೆ, ಹೋಮ್ವರ್ಕ್ ಕೂಡ ಮಾಡುತ್ತೆ. ನೀವು ಉತ್ತರ ಸರಿ ಇಲ್ಲ ಅಂತ ಫೀಡ್ಬ್ಯಾಕ್ ಕೊಟ್ರೆ ತನ್ನಂತಾನೆ ತಿದ್ಕೊಳ್ಳುತ್ತೆ ಕೂಡ. ಇನ್ನ ತಿಳ್ಕೋಬೇಕು ಅಂದ್ರೆ ಚಾಟ್ ಜಿಪಿಟಿ ಬಗ್ಗೆ ನಮ್ಮ ಮುಂದಿನ ವಿಡಿಯೋ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.